ಇಷ್ಟು ದಿನ ನಾವು ಉಲ್ಟಾ ಕೇಳ್ತಾ ಇದ್ದೋ, ಮೊಘಲರು ಬಂದರು, ಖಿಲ್ಜಿಗಳು ಬಂದರು, ತುಘಲಕ್ಗಳು ಬಂದರು, ಶಾಹಿ ಸುಲ್ತಾನರು ಬಂದರು, ನಮ್ಮನ್ನೆಲ್ಲ ದೋಚ್ಕೊಂಡು ಹೊಂಟೋದ್ರು ಅಂತ. ಇಲ್ಲಿ ಉಲ್ಟಾ. ಅಲ್ಲಪ್ಗೌಡ ಸರ್ದೇಸಾಯಿ 6 ವರ್ಷ ಶಾಹಿ ಸುಲ್ತಾನರ ಮೇಲೆ ಯುದ್ಧ ಮಾಡಿ, ಆದಿಲ್ ಶಾಹಿಗಳ ಮೇಲೆ ಯುದ್ಧ ಮಾಡಿ, ದುಡ್ಡು ತಗೊಂಬಂದು ಅರಮನೆ ಕಟ್ಟಿದ್ರು. ಹೆಂಗೆ? ಔರಂಗಜೇಬ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದೇನು ಸಾಮಾನ್ಯವೇನ್ರಿ? ಸಾಮಾನ್ಯ. ಹೆದರಬೇಡಿ, ನಾವು ಕದಂಬರು. ಕಿತ್ತೂರು ಸಂಸ್ಥಾನವನ್ನು ಆಳಿದಂಥ 5ನೇ ದೇಸಾಯಿ ಅಲ್ಲಪ್ಪಗೌಡ ಸರ್ದೇಸಾಯಿ. 1660ರಿಂದ 1691ರವರೆಗೆ ಅಲ್ಲಪ್ಪಗೌಡ ಸರ್ದೇಸಾಯಿ. ಅಲ್ಲಪ್ಪಗೌಡ ಸರ್ದೇಸಾಯಿನೇ ಸಿವಿಲ್ ಇಂಜಿನಿಯರ್, ಮನೆಯನ್ನು ಕಟ್ಟಿದಂಥ ಗೃಹಸ್ಥ. ಈ ಕಿತ್ತೂರಿನ ಈ ಮಹಾ ಅರಮನೆಯನ್ನು, ಕೋಟೆಯನ್ನು ತಂದು ಕಿತ್ತೂರನ್ನು ಸೂರ್ಯ ಚಂದ್ರ ಇರೋವರೆಗೆ ಈ ಗ್ರಾಮವನ್ನು ಇತಿಹಾಸದಲ್ಲಿ ಶಾಶ್ವತವಾಗಿಸಿದಂಥ ಪ್ರಾತಸ್ಮರಣೀಯ ದೇಸಾಯಿ ಅಲ್ಲಪ್ಪಗೌಡ ಸರ್ದೇಸಾಯಿ. ನೀವು ಕಿತ್ತೂರು ಅಂತ ಫಸ್ಟ್ ಬಂದ ತಕ್ಷಣವೇ ಅಲ್ಲಪ್ಪಗೌಡ ಸರ್ದೇಸಾಯಿ ಫೋಟೋ ನಿಮ್ಮ ಮುಖದೊಳಗೆ ಬಂದ್ಬಿಡ್ಬೇಕು, ಆಮೇಲೆ ಮಿಕ್ದವ್ರದ್ದು. ಯಾಕೆಂದರೆ ಈ ಮನೆ ಕಟ್ಟಿದವನವನು, ಈ ಮನೆ ಕಟ್ಟಿದ್ದಕ್ಕೆ ಮಿಕ್ದವರೆಲ್ಲ ಇಲ್ಲಿ ಬಂದರು ಅಲ್ವೇ. ಅಲ್ಲಪ್ಪಗೌಡ ಸರ್ದೇಸಾಯಿ ನಾವು ಮರೆಯಲೇಬಾರದಂಥ ಬಾಂಬೆ ಕರ್ನಾಟಕದ ಒಂದು ಐತಿಹಾಸಿಕ ಹೆಸರು. ಅಲ್ಲಪ್ಪಗೌಡ ಸರ್ದೇಸಾಯಿ ಕಿತ್ತೂರು ಸಂಸ್ಥಾನದ 5ನೇ ದೊರೆ. 1660ಯಿಂದ 1690ವರೆಗೆ 31 ವರ್ಷಗಳ ಕಾಲ ಆಡಳಿತ ಮಾಡಿದನು. ಸಂಸ್ಥಾನದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದನು. ಅಫ್ಕೋರ್ಸ್ ಆವಾಗ 1660 to 1691 ದಟ್ ಈಸ್ ದ ಡಿಮಿಸಲ್ ಆಫ್ ಬಿಜಾಪುರಾಸ್. ಆದಿಲ್ ಶಾಹಿಗಳ ಇಳಿಸಂಜೆ. ಆದಿಲ್ ಶಾಹಿಗಳು ಮುಗಿತಾ ಬರ್ತಾಯಿದ್ರು. ಆದಿಲ್ ಶಾಹಿಗಳು ಶಾಹಿ ಸುಲ್ತಾನರೆಲ್ಲ ಮುಗಿತಾ ಬರ್ತಾಯಿದ್ರು. ಆವಾಗ ಶಾಹಿ ಸುಲ್ತಾನರು ಪೀಕಲ್ಲಿದ್ದಿದ್ದು 1565. ನಿಮ್ಗೆ ಗೊತ್ತು, ನಾನು ಹೇಳಿದ್ದೀನಿ. ವಿಜಯನಗರ ಪತನಾನಂತರ 100 ವರ್ಷಗಳ ಕಾಲ ಮೆರೆದ್ರು ರೀ. ಅದಾದಮೇಲೆ ಅವ್ರದ್ದು ಸಂಜೆ ಬಂದ್ಬಿಡ್ತು, ಅವ್ರದ್ದು ಇಳಿಗಾಲ ಬಂದುಬಿಡ್ತು. ಇಳಿಗಾಲ ಬಂದಾಗ ಮುಘಲ್ಸ್ ಬಂದು ಇವ್ರನ್ನ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಗೊತ್ತಾಗುತ್ತೆ ಮುಘಲ್ಸ್ಗೆ ಇವ್ರು ಇಳಿತಾ ಇದ್ದಾರೆ, ಆದಿಲ್ ಶಾಹಿಗಳು ಇಳಿತಾ ಇದ್ದಾರೆ ಅಂತ ಗೊತ್ತಾದಾಗ ಅವರು ಬಂದು ದೆಹಲಿ ಸುಲ್ತಾನರು ಆಗಾಗ್ಗೆ ದಂಡೆತ್ತಿ ಬರ್ತಾಯಿದ್ರು. ಆಗ ಯಾವಾಗ ಇದು ನೋಡ್ರಿ, ಯಾವಾಗಲೂ ಹಂಗೆ ರೀ ಇದು. ಯಾವಾಗ ಆದಿಲ್ ಶಾಹಿಗಳು ಇವರು ಕಿತ್ತೂರು ಸಂಸ್ಥಾನ ಮೊದಲು ಶುರು ಮಾಡಿದ್ದೆ ಆದಿಲ್ ಶಾಹಿಗಳ ಕೃಪಾ ಕಟಾಕ್ಷದಿಂದ. ಅಲಿ ಆದಿಲ್ ಶಾ ಇವರಿಗೆ ಪರ್ಮಿಷನ್ ಕೊಟ್ಟವನು ಸಂಸ್ಥಾನ ಕಟ್ಕೊಳ್ಳೋಕ್ಕೆ. 1ನೇ ಹಿರೇಮಲ್ಲ ಶೆಟ್ಟಿಯಿಂದ 5ನೇ ದೊರೆ ಅಲ್ಲಪ್ಪ ಸರ್ದೇಸಾಯಿವರೆಗೆ ಇವರು ಬಿಜಾಪುರದ ಆದಿಲ್ ಶಾಹಿಗಳಿಗೆ ನಿಷ್ಠರಾಗಿದ್ದರು. ಯಾವಾಗ ಆದಿಲ್ ಶಾಹಿಗಳು ಡೌನ್ ಆಗ್ತಾ ಬಂದರು, ಮುಘಲ್ಸು ದೆಲ್ಲಿಯಿಂದ ದಂಡೆಟ್ಕೊಂಬಂದರು, ಇವರು ಬೆಳೆದರು. ವೀರನೂ ಧೈರ್ಯಶಾಲಿಯೂ ಯುದ್ಧಚತುರನೂ ಆಗಿದ್ದ ಅಲ್ಲಪ್ಪಗೌಡ ಸರ್ದೇಸಾಯಿ ಬೆಳವಣಿಗೆಯನ್ನು ಸಹಿಸದಂಥ ಆದಿಲ್ ಶಾಹಿಗಳಿಗೆ. ಅಫ್ಕೋರ್ಸ್ ಯಾರು ಬೆಳೆದ್ರು ಹೊಟ್ಟೆ ಉರಿ ಅಲ್ವೇನ್ರಿ? ಹೊಟ್ಟೆ ಕಿಚ್ಚಿದ್ದೇ ಇರುತ್ತೆ, ಎಲ್ಲರ ಹತ್ರನೂ ಹೊಟ್ಟೆ ಕಿಚ್ಚಿದ್ದೇ ಇರುತ್ತೆ. ಅಲ್ಲಪ್ಪಗೌಡ ಸರ್ದೇಸಾಯಿ ಯಾವಾಗ ಬೆಳೆಯೋಕ್ಕೆ ಶುರುವಾದ, ಬಿಜಾಪುರ ಆದಿಲ್ ಶಾಹಿಗಳು ಸಹಿಸಲಾರದೆ ಅವನೊಂದಿಗೆ ಯುದ್ಧ ಮಾಡಿದ್ರು, ಯುದ್ಧಕ್ಕೆ ಶುರು ಇಟ್ಕೊಂಡ್ರು. ಬಿಜಾಪುರ ಸಂಸ್ಥಾನ ದ ಮೈಟಿಯರ್ ಸಂಸ್ಥಾನ ರೀ. ಆ ಮೈಟಿಯರ್ ಸಂಸ್ಥಾನ, ಕಿತ್ತೂರು ಸಂಸ್ಥಾನ ಪುಟ್ ಸಂಸ್ಥಾನ ಕಂಪ್ಯಾರಿಟಿವ್ ಟು ಆದಿಲ್ ಶಾಹೀಸ್. 6 ವರ್ಷ ಯುದ್ಧ ಮಾಡ್ದ ಇವನು ಅವ್ರ ಜೊತೆ. ಯಾರನ್ನ ಇವನು ಕಪ್ಪ ಕಾಣಿಕೆ ಕೊಡ್ತಾ ಇದ್ನೋ ಅವ್ರು ಬೆಳೆದು ನಿಂತ ಇವನು, ಅವರೇ ಯುದ್ಧಕ್ಕೆ ಬಂದರು. ಇವನ ಬೆಳೀತಾ ಇದ್ನಲ್ಲ, ಇವನ ಹತ್ರ ಜಾಸ್ತಿ ಟ್ಯಾಕ್ಸ್ ಇಸ್ಕೊಂಡು ಸುಮ್ಮನಿರ್ಬೇಕು ತಾನೆ. ಇವನು ಬೆಳೆದ್ಬಿಡ್ತಾವನೆ, ನಮಗಿನ್ ಬೆಳೆದ್ಬಿಡ್ತಾನೆ ಅಂತೇಳಿ ಅವ್ರು ಯುದ್ಧಕ್ಕೆ ಬಂದರು. ಇವು ಸುಮ್ಮನಿರ್ತಾನೆ. ಅಲ್ಲಪ್ಪಗೌಡ ಸರ್ದೇಸಾಯಿ ಯುದ್ಧ ಮಾಡ್ದ. 6 ವರ್ಷಗಳ ಕಾಲ ಆದಿಲ್ ಶಾಹಿಗಳಿಗೆ ಸೆಣಸಿದ ಅವ್ರ ಜೊತೆ. ಬಿಜಾಪುರದಿಂದ 6 ವರ್ಷಗಳ ಕಾಲದಲ್ಲಿ ಸತತವಾಗಿ ಗೆದ್ದಂಥವನು ಅಲ್ಲಪ್ಪಗೌಡ ಸರ್ದೇಸಾಯಿ. 6 ವರ್ಷ ಯುದ್ಧ ಮಾಡಿ ಗೆದ್ದು ಮತ್ತಷ್ಟು ಗ್ರಾಮಗಳನ್ನು 1676 ಸೇರಿಸ್ಕೊತಾನೆ. ಮತ್ತಷ್ಟು ಮೊದಲೇ ಬಿಡಿ ಪ್ರಾಂತ್ಯದಲ್ಲಿದ್ದಂಥ ಅನೇಕ ಗ್ರಾಮಗಳನ್ನು ಸೇರಿಸ್ಕೊಂಡ. ಬಿಜಾಪುರದ ಆದಿಲ್ ಶಾಹಿಗಳ ಮೇಲೆ 6 ವರ್ಷಗಳ ಕಾಲ ಯುದ್ಧ ಮಾಡಿ ಗೆದ್ದು ಮತ್ತಷ್ಟು ಗ್ರಾಮಗಳನ್ನು ಸೇರಿಸ್ಕೊಂಡು ಸಂಪಗಾವ್ನಿಂದ 1682ರಲ್ಲಿ ಸಂಪಗಾವ್ನಿಂದ ತನ್ನ ಸಂಸ್ಥಾನವನ್ನು ಬದಲಾಯಿಸಿ ಇಲ್ಲಿಗೆ ಬಂದು ಕಿತ್ತೂರನ್ನು ಕಟ್ಟಿದ. ಗೊತ್ತಾಯ್ತಾ? ಇವನು ಆಡಳಿತ ಶುರು ಮಾಡಿದ ಅಲ್ಲಪ್ಪಗೌಡ ಸರ್ದೇಸಾಯಿ ಸಂಪಗಾವ್ನಲ್ಲಿ. ಅಲ್ಲಿ ಶುರು ಮಾಡಿ ಬೆಳೆದು ಮೈಟಿ ಬಿಜಾಪುರ ಆದಿಲ್ ಶಾಹಿಗಳನ್ನು ಎದುರಾಕೊಂಡು 6 ವರ್ಷಗಳ ಕಾಲ ಯುದ್ಧ ಮಾಡಿ ಬಿಡಿ ಸೇರಿದಂತೆ ಅನೇಕ ಪ್ರಾಂತ್ಯಗಳಿದ್ದಂಥ 106 ಗ್ರಾಮಗಳನ್ನು ಸೇರಿಸಿಕೊಂಡು ಇಲ್ಲಿಗೆ ಬಂದು ಸಂಪಗಾವ್ನಿಂದ ಕಿತ್ತು ತಂದು ಸಂಸ್ಥಾನವನ್ನು ನಿಡಲಾಗಿ ಇದು ಕಿತ್ತೂರು ಅಂತ ಈ ಜಾಗ ಹೆಸರಾಯಿತು. ಅರ್ಥ ಆಯ್ತಾ? ಇಂಥ ಬೃಹತ್ತಾದಂಥ ಸುಂದರವಾದಂಥ ಅರಮನೆಯನ್ನು, ಬೃಹತ್ತಾದಂಥ ಕೋಟೆಯನ್ನು ಕಟ್ಟಿ ಅಜರಾಮರ ಮಾಡ್ಕೊಂಬಿಟ್ಟ. ತನ್ನ ಹೆಸರನ್ನು ಮರ್ತೇ ಬಿಟ್ವಿ ನಾವೆಲ್ಲ ಜನ. ಅಲ್ಲಪ್ಪಗೌಡ ಸರ್ದೇಸಾಯಿ ಅಂದರೆ ನಿಮಗೆ ಗೊತ್ತೇ ಇಲ್ಲ. ನಿಮಗೆ ಗೊತ್ತಿರೋದು ಒಂದೇ ಹೆಸರು, ರಾಣಿ ಚೆನ್ನಮ್ಮನವ್ರದ್ದು. ನಿಮ್ಮದು ತಪ್ಪಿಲ್ಲ, ಯಾರೇನು ಹೇಳ್ಕೊಡ್ತಾರೆ ಹಂಗೆ ನೀವು ಕೇಳ್ತಿರ್ತೀರ. ಓದಬೇಕು, ಇತಿಹಾಸನ ಓದಬೇಕು, ಓದ್ಬಿಟ್ಟು ಬರಬೇಕು ಇಲ್ಲಿಗೆ. ಆಮೇಲೆ ನಮ್ಮ ಮಜಾ ಇರೋದಿಲ್ಲಿ.
ಅಲ್ವಾ? ಅಲ್ಲಪ್ಪಗೌಡ ಸರ್ದೇಸಾಯಿ ಸೂರ್ಯ ಚಂದ್ರ ಇರೋವರೆಗೆ ಮರೆಯಬಾರದಂಥ ಹೆಸರು ನಾವು. 5ನೇ ದೊರೆ, 5ನೇ ದೇಸಾಯಿ, ಕಿತ್ತೂರು ಸಂಸ್ಥಾನದ 5ನೇ ದೇಸಾಯಿ ಅಲ್ಲಪ್ಪಗೌಡ ಸರ್ದೇಸಾಯಿ ಬಿಜಾಪುರದ ಆದಿಲ್ ಶಾಹಿಗಳನ್ನು ಎದುರಾಕೊಂಡು 6 ವರ್ಷ ಕಾಲ ಯುದ್ಧ ಮಾಡಿ ಗೆದ್ದು ಬಂದ ಹಣದಿಂದ ಕಟ್ಟಿದಂಥ ಅರಮನೆ ಇದು ನೋಡ್ರಿ. ಇಷ್ಟು ದಿನ ನಾವು ಉಲ್ಟಾ ಕೇಳ್ತಾ ಇದ್ದೋ, ಮೊಘಲರು ಬಂದರು, ಖಿಲ್ಜಿಗಳು ಬಂದರು, ತುಘಲಕ್ಗಳು ಬಂದರು, ಶಾಹಿ ಸುಲ್ತಾನರು ಬಂದರು, ನಮ್ಮನ್ನೆಲ್ಲ ದೋಚ್ಕೊಂಡು ಹೊಂಟೋದ್ರು ಅಂತ. ಇಲ್ಲಿ ಉಲ್ಟಾ, ಅಲ್ಲಪ್ಪಗೌಡ ಸರ್ದೇಸಾಯಿ 6 ವರ್ಷ ಶಾಹಿ ಸುಲ್ತಾನರ ಮೇಲೆ ಯುದ್ಧ ಮಾಡಿ, ಆದಿಲ್ ಶಾಹಿಗಳ ಮೇಲೆ ಯುದ್ಧ ಮಾಡಿ ದುಡ್ಡು ತಗೊಂಬಂದು ಅರಮನೆ ಕಟ್ಟಿದ್ರು. ಹೆಂಗೆ ಅಲ್ಲನ್ರಿ? ಚೆನ್ನಾಯ್ತಲ್ವ ಈ ಕಥೆ? ಹಾಂ, ಅದು ದಟ್ ಈಸ್ ಅಲ್ಲಪ್ಪಗೌಡ ಸರ್ದೇಸಾಯಿ. ಆಯಿತಾ? ಇಲ್ಲಿ ಬಂದ ಮೇಲೆ 15 ವರ್ಷ ಆಡಳಿತ ಮಾಡ್ತಾರೆ. ಈ ಹೊಸ ಅರಮನೆಯಲ್ಲಿ, ಕಿತ್ತೂರಿನಲ್ಲಿ ಅರಮನೆ ಕಟ್ಟಿಸಿ 15 ವರ್ಷ ಆಡಳಿತ ಮಾಡಿದರು. ಇದರಿಂದ ಇಲ್ಲಿ 100/30 ದರ್ಬಾರ್ ಹಾಲು, ರಾಜ್ಯಸಭೆ, ಆಡಳಿತ ಕಚೇರಿಗೆ 3 ಮಹಡಿಯ ಅರಮನೆ ಕಟ್ಟಡ. 3 ಮಹಡಿಯ ಅರಮನೆ ಕಟ್ಟಡ ಇತ್ತು ಇಲ್ಲಿ. 3 ಫ್ಲೋರ್ಸ್. ಎಂಥ ವೈಭವಯುತವಾಗಿತ್ತು ಈ ಅರಮನೆ. 3 ಫ್ಲೋರ್ ಕಟ್ಕೊಂಡಿದ್ದಾರೆ. ಕೋಟೆಯಲ್ಲಿ ಆನೆ, ಕುದುರೆ ಸೈನ್ಯಗಳಿಗೆ ವಾಸ್ತವ್ಯ, ಸೇನಾ ಸಲಕರಣೆ ಸಂಗ್ರಹಾಲಯ ನಿರ್ಮಾಣ ಮಾಡಿ ಸುಭದ್ರ ಆಡಳಿತ ಮಾಡಿದ. ಈಗ ಇಲ್ಲಿ ಅರಮನೆಯ ಅವಶೇಷಗಳನ್ನು ಕಾಣಬಹುದು ನೋಡ್ರಿ. 3 ಫ್ಲೋರ್ಸ್ ಇತ್ತಿದು. ಈ 3 ಫ್ಲೋರ್ಸನ್ನು ಒಡೆದಾಕಿದ್ಯಾರು? ಥ್ಯಾಕರೆಯ ಮರಣಾನಂತರ ಬಂದಂಥ ಚಾಪ್ಲಿನ್ ಡಿಸೆಂಬರ್ 8ನೇ ತಾರೀಕು 1824 ಇದನ್ನು ವಶ ಮಾಡಿಕೊಂಡು ಚೆನ್ನಮ್ಮನವ್ರನ್ನ ಅರೆಸ್ಟ್ ಮಾಡಿ ಬೈಲ್ಹೊಂಗ್ಲ ಕಳಿಸಿದ ಮೇಲೆ ಇದನ್ನು ಡಿಸ್ಮ್ಯಾಂಟ್ಲ್ ಮಾಡ್ತಾನೆ. ಕಾಂಟ್ರಾಕ್ಟ್ ಕೊಡ್ತಾನೆ ಡಿಸ್ಮ್ಯಾಂಟ್ಲ್ ಮಾಡೋಕ್ಕೆ, ಜನಕ್ಕೆ ಡಿಸ್ಮ್ಯಾಂಟ್ಲ್ ಮಾಡಿ ಎಲ್ಲ ಹರಾಜು ಮಾಡಕ್ಕೆ. ಆಗ ಉಳ್ಕೊಂಡಿರ್ತಕ್ಕಂಥದ್ದು ಬಿಕಾಸ್ ಆಫ್ ಬ್ರಿಟಿಷ್. ಅವ್ರು ಏನೇ ಇದ್ರು ಎಲ್ಲನೂ ಹೊಡೆದಾಕ್ಬಿಡೋದೆ ಅವರು. ಹೈದರಲ್ಲಿನ ಗೆದ್ದ ಮೇಲೆ ಹೈದರಲ್ಲಿ ಅರಮನೆ ಹೊಡೆದಾಕಿದ್ರು, ಟಿಪ್ಪು ಸುಲ್ತಾನರ ಅರಮನೆ ಹೊಡೆದಾಕಿದ್ರು, ಕಿತ್ತೂರು ಅರಮನೆ ಹೊಡೆದಾಕಿದ್ರು. ಹೈದರಲ್ಲ ಅರಮನೆಯನ್ನು ಹೊಡೆದಾಕಿ ಅಲ್ಲಿದ್ದಂಥ ಮರಮುಟ್ಟುಗಳನ್ನು ಸಾಗಿಸಿ ಊಟಿಯಲ್ಲಿ ಸೈಂಟ್ ಸ್ಟೀಫನ್ ಚರ್ಚ್ ನೋಡಿ, ಇಲ್ಲಿ ಸೈಂಟ್ ಸ್ಟೀಫನ್ ಚರ್ಚ್ ಕಟ್ಟಿದ್ದಾರೆ. ಊಟಿಗೆ ಹೋದಾಗ ನೀವು ಸೈಂಟ್ ಸ್ಟೀಫನ್ ಚರ್ಚನ್ನು ಹಿಂಗೆ ಅಲ್ಲಿನ ಮರದ ಕಂಬಗಳನ್ನು ಸವರಿದ್ರೆ ಅದು ಹೈದರಲ್ಲಿಯ ಅರಮನೆಯ ಕಂಬಗಳು. ಗೊತ್ತಾಯ್ತಾ? ಸೈಂಟ್ ಸ್ಟೀಫನ್ ಚರ್ಚ್ ನೋಡ್ಬೇಕು ನೀವು ಊಟಿನಲ್ಲಿ. ವೆಲ್ಲೆಸ್ಲಿ ಕಟ್ಟಿಸ್ದ 1805. ಸೊ ಅದು ಇಲ್ಲಿ ನಮ್ಮ ಹೈದರಲ್ಲಿಯ ಅರಮನೆ. ಇಲ್ಲಿದ್ದಂಥ ಅರಮನೆಯನ್ನು ಒಡೆದು ಮಾಡಿ ಎಲ್ಲ ಮಾರ್ಕೊಂಬಿಟ್ರು. ಎಲ್ಲಿವರೆಗೆ ಮಾರ್ಕೊಂಡ, ಎಲ್ಲಿವರೆಗೆ ಹರಾಜು ಹಾಕಿದ್ರು? ಚೆನ್ನಮ್ಮನವರ, ರಾಣಿ ಚೆನ್ನಮ್ಮನವರ ಎದೆ ಮೇಲೆ ಧರಿಸ್ತಿದ್ದಂಥ ಕರಡಿಗೆ, ಬೆಳ್ಳಿ ಕರಡಿಗೆ ಸಹ ಹರಾಜು ಹಾಕ್ಬಿಟ್ರು ರೀ. ಅದನ್ನು ಯಾರೋ ಇಲ್ಲಿ ಲೋಕಲೈಟ್ಗಳು ತಗೊಂಡ್ರು ಅಂತ ಇತಿಹಾಸ ಬರೆದಿದೆ. ಯಾರು ತಗೊಂಡಿದ್ದಾರೋ, ಯಾರ ಮನೇಲಿ ಇದೆಯೋ, ಅದೇನು ಇದೆಯೋ ಕರಗಿಸ್ಬಿಟ್ಟಿದ್ದಾರೋ, ಈ ವಿಡಿಯೋ ನೋಡಿ ನಮ್ಮಲ್ಲಿ ಐತೆ ಅಂತ ಯಾರು ಹೇಳ್ಬಿಟ್ರೆ ನಾನು ನಿಮ್ಮ ಕಾಲಿಗೆ ಉದ್ದ ನಮಸ್ಕಾರ ಮಾಡ್ಬಿಡ್ತೀನಿ. ನನಗೆ ತೋರಿಸ್ರಿ ಚೆನ್ನಮ್ಮನ ಕರಡಿಗೆನ ಪ್ಲೀಸ್. ಆಯಿತಾ? ಈ ವಿಷಯಕ್ಕೆ ಬರೋಣ. ಇಷ್ಟೆಲ್ಲ ಮಾಡ್ದ. ಆಯಿತಾ? ಈ ಅರಮನೆ ಮುಂಭಾಗದಲ್ಲಿ ಸದರಕಟ್ಟೆ ಅಂತ ಒಂದು ನ್ಯಾಯಕಟ್ಟೆ ಸ್ಥಾಪಿಸಿದ್ದ ಅಲ್ಲಪ್ಪಗೌಡ ಸರ್ದೇಸಾಯಿ. ಒಂದು ಸದರಕಟ್ಟೆ ಅಂತ ಅರಮನೆ ಮುಂಭಾಗದಲ್ಲಿ, ಕೋಟೆ ಮುಂಭಾಗದಲ್ಲಿ ಒಂದು ನ್ಯಾಯದ ಒಂದು ಕಟ್ಟೆ ಸ್ಥಾಪಿಸಿದ್ದ. ಒಂದು ಕಟ್ಟೆ, ಸದರಕಟ್ಟೆ ಅಂತ ವಿಶಾಲವಾದ ನ್ಯಾಯಕಟ್ಟೆ ಸ್ಥಾಪನೆ ಮಾಡಿದ್ದ. ಅನ್ಯಾಯ ಅಥವಾ ತೊಂದರೆಗೊಳಗಾದಂಥ ಪ್ರಜೆಗಳು ಆ ಕಟ್ಟೆಗೆ ಬಂದು ರಾಜನಿಂದ ವಿಚಾರಣೆ ನಡೆಸಿ ನ್ಯಾಯ ಪಡಿತಾ ಇದ್ದರು. ಇದರಿಂದ ಇವನ ಕಾಲದಲ್ಲಿ ಕಿತ್ತೂರು ಸಂಸ್ಥಾನ ಹೆಸರಿಗೆ ತಕ್ಕಂತೆ ವ್ಯವಸ್ಥಿತ ಆಡಳಿತ, ರಾಜ್ಯ ವಿಸ್ತಾರ, ಬೆಳವಣಿಗೆಯೊಂದಿಗೆ ಸುಭದ್ರವಾಗಿ ಬೆಳೆಯಿತು. ಗೊತ್ತಾಯ್ತಾ? ನೋಡ್ರಿ, ಹಾಂ, ನೀವು ಕೇಳಿದ್ದೀರಾ? ಎಲ್ಲಿ ಕೇಳಿದ್ದಾರೆ ನ್ಯಾಯದ ಕಟ್ಟೆನ? ಎಲ್ಲಿ ಕೇಳಿದ್ದೀರಾ ಹೇಳ್ರಿ ನೀವು? ಗೊತ್ತು ನಿಮ್ಗೆ? ಈಗ ನಂಗೆ ಜ್ಞಾಪಿಸಿದ್ರೆ ಹಾಂ ಹೌದು ಅಂತೀರ. ಶ್ರೀರಾಮಚಂದ್ರ ಪುರಾಣ ಕಾಲದಲ್ಲಿ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಒಂದು ನ್ಯಾಯದ ಕಟ್ಟೆ ಸ್ಥಾಪಿಸಿದ್ದ ಅವನ ಅರಮನೆ ಮುಂದೆ. ಅಲ್ಲಿ ಒಂದು ನಾಯಿ ಬಂದು ಗಂಟೆ ಹೊಡಿತದೆ, ಗಂಟೆಯಲ್ಲಿ ಒಂದು ಗಂಟೆ ಕಟ್ಟಿಸ್ಬಿಟ್ಟಿದ್ದ. ಯಾರೇ ಬಂದು ಗಂಟೆ ಹೊಡೆದ್ರು ಖುದ್ದು ಶ್ರೀರಾಮಚಂದ್ರ ದೇವರು ಬರ್ತಾಯಿದ್ರು. ಏನಪ್ಪ ನಿನ್ನ ಕಷ್ಟ ಅಂತ ಕೇಳ್ತಾ ಇದ್ರು ರೀ. ಅಲ್ಲಿ ಒಂದು ನಾಯಿ ಬಂದು ಗಂಟೆ ಹೊಡಿತದೆ. ಆ ನಾಯಿ ಯಾರೋ ಕಲ್ಲಲ್ಲಿ ಹೊಡೆದುಬಿಟ್ಟು ರಕ್ತ ಸುರಿತಾ ಇರ್ತದೆ. ಅದು ಬಂದು ಗಂಟೆ ನಾಯಿ ಹೊಡಿತದೆ. ನಾಯಿ ನೋಡ್ಕೊಂಡಿರುತ್ತೆ ಆ ನಾಯಿ. ಇಲ್ಲಿ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತ ನೋಡ್ರಿ. ಶ್ವಾನಕ್ಕೆ ಕಾಲಭೈರವ ದೇವರ ವಾಹನ, ನಾಯಿಗೆ ಹೆಂಗೆ ಗೊತ್ತಿರ್ತದೆ. ಅದು ಬಂದು ತಾನು ಗಂಟೆ ಹೊಡೆದು ಶ್ರೀರಾಮಚಂದ್ರ ದೇವರನ್ನು ಕರೆಸಿ ನ್ಯಾಯ ಕೇಳುತ್ತೆ ರೀ. ಶ್ರೀರಾಮಚಂದ್ರ ದೇವರು ನ್ಯಾಯ ಕೊಡ್ತಾರೆ. ಶ್ರೀರಾಮಚಂದ್ರ ದೇವರು ಕಟ್ಟಿಸಿದಂಥ ನ್ಯಾಯದ ಕಟ್ಟೆಯನ್ನು ಅಲ್ಲಪ್ಪಗೌಡ ಸರ್ದೇಸಾಯಿ ಇಲ್ಲಿ ಕಟ್ಟಿಸಿದ್ದ 1685 ಸದರಕಟ್ಟೆ ಅಂತ ಇಲ್ಲಿ ಮುಂಭಾಗದಲ್ಲಿ. ಯಾರು ಬೇಕಾದರೂ ಬಂದು ನಿಂತ್ಕೊಂಡು ನ್ಯಾಯ ಕೇಳ್ಬೋದಾಗಿತ್ತಂತೆ. ಎಂಥ ಆಡಳಿತ ನೋಡ್ರಿ. ಗೊತ್ತಿತ್ತೇನ್ರಿ ನಿಮಗೆ? ಐ ಬೆಟ್ ಯು ಕಿತ್ತೂರು ಸಂಸ್ಥಾನದಲ್ಲಿ ಇಂಥದ್ದೊಂದು ಧ್ರುವ ನಕ್ಷತ್ರ ಇತ್ತು ಅಂತ ಗೊತ್ತಿತ್ತೇನ್ರಿ ನಿಮಗೆ? ಗೊತ್ತಿಲ್ಲ. ಹೌದಾ? ಅದಾದಮೇಲೆ 1690 ಸಹಜವಾದ ಸಾವನ್ನಪ್ಪಿದಂಥವನು ಅಲ್ಲಪ್ಪಗೌಡ ಸರ್ದೇಸಾಯಿ. ಅವನು ಯಾರು ಗೆಲ್ಲವರೇ ಇರಲಿಲ್ಲ ಆಗ. ಹೆಂಗೆ 6 ವರ್ಷಗಳ ಕಾಲ ಬಿಜಾಪುರದಂಥ ಆದಿಲ್ ಶಾಹಿ, ದ ಮೈಟಿ ಆದಿಲ್ ಶಾಹಿನೇ ಎದುರಿಸ್ಕೊಂಡು 6 ವರ್ಷ ಯುದ್ಧ ಮಾಡಿ ಗೆದ್ದು ದುಡ್ಡು ತಂದು ಕಟ್ತವನ್ರಿ ಇದು ನೋಡ್ರಿ.
ಆದಿಲ್ ಶಾಹಿಗಳನ್ನು ಸೋಲಿಸಿ ತಂದು ಕಟ್ಟಿದಂಥ ದುಡ್ಡಿನಲ್ಲಿ ಕಟ್ಟಿದ್ದು ಕಿತ್ತೂರ ಕೋಟೆ. ಹೇಗೆ ವಿಜಯನಗರದವ್ರನ್ನ ಲೂಟಿ ಮಾಡಿ ತಂದು ಆದಿಲ್ ಶಾಹಿಗಳು ಮಹಲ್ಗಳು ಅವು ಇವು ಕಟ್ಕೊಂಡ್ರು. ಆ ಆದಿಲ್ ಶಾಹಿಗಳನ್ನು ಗೆದ್ಕೊಂಬಂದು ಇವ್ರು ಕಿತ್ತೂರು ಕೋಟೆ ಕಟ್ಟಿದ್ರು. ಹೇಗೆ ಇತಿಹಾಸ ಭಾಳ ರೋಚಕ ರೀ. ಓದ್ತಾ ಮಜಾ ಬಂದ್ಬಿಡ್ತಾರೆ. ಕಿಕ್ಕು ಅಲ್ಲಪ್ಪಗೌಡ ಸರ್ದೇಸಾಯಿ ಅಂತವ್ರು ಕಿಕ್ಕು. ಅಲ್ಲಪ್ಪಗೌಡ ಸರ್ದೇಸಾಯಿ ನೋಡ್ತಾ ಇರ್ತಾರೆ, ಯಾವನೇ ಇವನು ಬಂದಿಲ್ಲಿ ನನ್ನ ಮಾತಾಡ್ತಾವನೆ, ಎಲ್ಲ ಮರ್ತ್ಬಿಟ್ಟಿದಾಗ ಧರ್ಮಿ ಬಂದು ನನ್ನನ್ನು ಜ್ಞಾಪಿಸ್ಕೊತಾವನೆ ಅಂತ ಅಲ್ಲಪ್ಪಗೌಡ ಸರ್ದೇಸಾಯಿ ಮೇಲಿಂದ ನೋಡ್ತಾ ಇರ್ತಾರೆ. ಅಲ್ಲಪ್ಪಗೌಡ ಸರ್ದೇಸಾಯಿ ಅವ್ರು ತೀರ್ಕೊಂಡ್ಮೇಲೆ 1691 ಅವ್ರ ಮಕ್ಕಳಾದಂಥ ಮುದಿಮಲ್ಲಪ್ಪ ಗೌಡರು ಅಂತ ಬರ್ತಾರೆ. ಮುದಿಮಲ್ಲಪ್ಪ ಸರ್ದೇಸಾಯಿ ಅಂತ ಅವ್ರು ಬರ್ತಾರೆ. ಮುದಿಮಲ್ಲಪ್ಪ ಸರ್ದೇಸಾಯಿ ಇವರು 5 ವರ್ಷ ಆಡಳಿತ ಮಾಡ್ತಾರೆ. ನೋಡಿ, ಚಿಕ್ಕ ಪುಟ್ಟ ಸಂಸ್ಥಾನಗಳದ್ದು ಕತೆ ಹೆಂಗೆ ಅಂದರೆ, ಇವತ್ತು ಶತ್ರು ನಾಳೆ ಮಿತ್ರ, ಪುನಃ ನಾಳಿದ್ದು ಶತ್ರು. ಆ ಥರ ರಾಜಕಾರಣದಲ್ಲಿ ಯಾರು ಶತ್ರುಗಳು ಇಲ್ಲ, ಯಾರು ಮಿತ್ರರು ಇಲ್ಲ ಅಂತ ಇವತ್ತು ಹೇಳ್ತಾರಲ್ಲ, ಅದು ಶತಶತಮಾನಗಳಿಂದ ನಡ್ಕೊಂಬಂದಿರೋವಂಥದ್ದು. ಯಾವ ಆದಿಲ್ ಶಾಹಿಗಳ ಜೊತೆ ಯುದ್ಧ ಮಾಡಿದ್ನೋ, ಯಾವ ಆದಿಲ್ ಶಾಹಿಗಳಿಗೆ ಎದುರಾಗಿ ಅಲ್ಲಪ್ಪಗೌಡ ಸರ್ದೇಸಾಯಿ ಯುದ್ಧ ಮಾಡಿದ್ರೋ, ಆ ಆದಿಲ್ ಶಾಹಿಗಳ ಜೊತೆ ಮಿತ್ರತ್ವ ಮಾಡ್ಕೊತಾನೆ ಮಗ ಮುದಿಮಲ್ಲಪ್ಪ ದೇಸಾಯಿ. ಮಿತ್ರತ್ವ ಮಾಡಿಕೊಂಡು ಇವರು ಮುಗಲ್ಸ್ ಮೇಲೆ ಯುದ್ಧ ಮಾಡ್ತಾರೆ. ಆದಿಲ್ ಶಾಹಿಗಳ ಜೊತೆ ಸೇರಿಕೊಂಡು ಮುದಿಮಲ್ಲಪ್ಪ ದೇಸಾಯಿ ಮುಗಲ್ಸ್ ಮೇಲೆ ಯುದ್ಧ ಮಾಡ್ತಾರೆ. ಎಂಥ ಕ್ಷಾತ್ರ ಇರುತ್ತೆ ಇವನು, ಎಂಥ ಸೈನಿಕ, ಎಂಥ ದೊಡ್ಡ ಸೇನಾಧಿಪತಿ, ಎಂಥ ವೀರ ಅಂತಂದರೆ, ಆದಿಲ್ ಶಾಹಿಗಳು ಇವರಿಗೆ ದಿಲಾವರ್ ಖಾನ್ ಅಂತ ಅವ್ರಿಗೆ ಬಿರುದು ಕೊಡ್ತಾರೆ ರೀ. ದಿಲಾವರ್ ಖಾನ್ ಮತ್ತು ಶಂಶೇರ್ ಜಂಗ್ ಬಹದ್ದೂರ್ ಅಂತ ಇವ್ರಿಗೂ ಬಿರುದು ಕೊಡ್ತಾರೆ. ಅಷ್ಟು ದೊಡ್ಡ ಯುದ್ಧ ನೈಪುಣ್ಯ ಇಟ್ಕೊಂಡಿರ್ತಾರೆ ಮುದಿಮಲ್ಲಪ್ಪ ದೇಸಾಯಿ ಅವರು. ಇದಾಯ್ತಾ? ಇದಾದ ಮೇಲೆ ಇಷ್ಟೆಲ್ಲ ಆದ್ರೂ ಬಿಜಾಪುರದ ಕಡೆಯಿಂದ ಇವರು ಯುದ್ಧ ಮಾಡಿ 2 ಬಿರುದುಗಳನ್ನು ತಕ್ಕೊಂಡ್ರೂ ಬಿಜಾಪುರದವ್ರು ಸೋಲ್ತಾರೆ ಮುಘಲರ ಮೇಲೆ. ಮುಘಲರು ಬಿಜಾಪುರದವ್ರನ್ನ ಮಣಿಸಿ ಬಿಜಾಪುರಕ್ಕೆ ಇನ್ಚಾರ್ಜ್ ಆಗಿ ಯಾರು ಸುಲ್ತಾನ, ದೆಹಲಿ ಸುಲ್ತಾನಾಗ ಔರಂಗಜೇಬ ಬಂದ್ಬಿಟ್ಟಿರ್ತಾನಾಗ 1691 to 96 ಔರಂಗಜೇಬನ ಕಾಲ ಅಲ್ವಾ ಇದು. ಔರಂಗಜೇಬ ಬಂದು ಅಟ್ಯಾಕ್ ಮಾಡಿ ಗೆದ್ದುಕೊಂಡು ತನ್ನ ಕಡೆ ಕಿಲ್ಲೆದಾರ ಒಬ್ಬನ್ನ ನೇಮಿಸ್ತಾನೆ. ಯಾರನ್ನ? ಬೆಳಗಾವಿಯಿಂದ ಸವಣೂರು ತನಕ ರೌಫ್ ಖಾನ್ ಅನ್ನೋನ್ನ ಮುಘಲ್ ಮನ್ಸಬ್ದಾರಿಯನ್ನಾಗಿ ನೇಮಿಸಿದ. ರೌಫ್ ಖಾನ್ ಅಂತ ಈ ಪ್ರದೇಶಕ್ಕೆಲ್ಲ, ಬೆಳಗಾಂ ಟು ಸವಣೂರು ಈ ಪ್ರದೇಶಕ್ಕೆಲ್ಲ ಇನ್ಚಾರ್ಜ್ ಆಗಿ ರೌಫ್ ಖಾನ್ ಅನ್ನೋನ್ನ ಮುಘಲ್ ಮನ್ಸಬ್ದಾರಾಗಿ ಔರಂಗಜೇಬ್ ನೇಮಕ ಮಾಡ್ಬಿಟ್ಟು ವಾಪಸ್ ಹೋಗ್ತಾನೆ. ಆಗ ಈ ಮುದಿಮಲ್ಲಪ್ಪ ದೇಸಾಯಿ ಏನು ಮಾಡ್ತಾರೆ ಗೊತ್ತಾ? ರೌಫ್ ಖಾನ್ ಜೊತೆ ಫ್ರೆಂಡ್ಶಿಪ್. ಹೆಂಗೆ ಇವ್ರ ತಂದೆ ಇವ್ರ ಜೊತೆ ಯುದ್ಧ ಮಾಡಿದ್ರು ಬಿಜಾಪುರ ಜೊತೆ, ಮಗ ಬಂದು ಬಿಜಾಪುರ ಜೊತೆ ಫ್ರೆಂಡ್ಶಿಪ್ಪು. ಬಿಜಾಪುರದವ್ರು ಸೋತ ಮೇಲೆ ಮುಗಲ್ಸ್ ಜೊತೆ ಫ್ರೆಂಡ್ಶಿಪ್. ಸಂಸ್ಥಾನ ಉಳಿಸ್ಕೋಬೇಕಲ್ಲಪ್ಪ. ಚಿಕ್ಕ ಪುಟ್ಟ ಸಂಸ್ಥಾನ ಅಂದರೆ ಹೀಗೆ ಕಾಂಪ್ರಮೈಸ್. ಇವರು ಡೇ 1 ಆದಿಲ್ ಶಾಹಿಗಳ ಜೊತೆ ಕಾಂಪ್ರಮೈಸ್ ಆಗಿ ಫ್ರೆಂಡ್ ಆಗಿರ್ತಾರೆ. ಡೇ ಎನ್ ಮುಗಲ್ಸ್ ಜೊತೆ ರೌಫ್ ಖಾನನ ಜೊತೆ ಒಪ್ಪಂದ ಮಾಡಿಕೊಂಡು ದೆಹಲಿ ಸುಲ್ತಾನರ ಅಧೀನದಲ್ಲಿ ಆಡಳಿತ ಮುಂದುವರಿಸ್ಕೊಂಡು ಹೋದರು. ಹೀಗೆ 6ನೇ ದೊರೆ ಮುದಿಮಲ್ಲಪ್ಪ ದೇಸಾಯಿ ಅವರು ಈ ಸಂಸ್ಥಾನವನ್ನು ಉಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾದರು. ರಾಜಕೀಯ ತಂತ್ರಗಾರಿಕೆಯಿಂದ 12 ಜನ ದೇಸಾಯಿಗಳು ಇಲ್ಲಿವರೆಗೆ ಬಂದರು. 1585 1724ವರೆಗೆ, 1585 1824ವರೆಗೆ. ಆಮೇಲೆ ಬಂದ ಶಿವಲಿಂಗ ರುದ್ರಶರ್ಜ ಕೊನೆಯ ದೇಸಾಯಿ ಆ ರಾಜಕೀಯ ತಂತ್ರಗಾರಿಕೆಯನ್ನು ಉಳಿಸಿಕೊಳ್ಳುವುದಲ್ಲಿ ವಿಫಲನಾದ. ಹಾಗಾಗಿ ಸಂಸ್ಥಾನ ಬಿದ್ದೋಯ್ತು. ಅದನ್ನ ಡೀಟೇಲಾಗಿ ಮುಂದೆ ಹೇಳ್ತೀನಿ, ಆಯಿತಾ? ಸೊ ಇವರಾದಮೇಲೆ ಇವ್ರು 5 ವರ್ಷ ಮಾಡಿದ್ದವಲ್ಲ, ಇವ್ರದ್ದು ರಾಜಕೀಯ ತಂತ್ರಗಾರಿಕೆ. ಇವರಾದಮೇಲೆ ಚಿಕ್ಕಮಲ್ಲಪ್ಪ ದೇಸಾಯಿ ಅಂತ ಬರ್ತಾರೆ, 7ನೇ ದೊರೆ. 21 ವರ್ಷ ಆಡಳಿತ ಮಾಡ್ತಾರೆ. ಯಾಕೆ ಇವರಲ್ಲಿ 21 ವರ್ಷ ಆಡಳಿತ ಮಾಡ್ತಾರೆ? ಇವರಲ್ಲಿ ಅಂತಃಕಲಹ ಇರುತ್ತೆ. ಮುದಿಮಲ್ಲಪ್ಪ ದೇಸಾಯಿ ಅವ್ರಿಗೆ ಬಹುಶಃ ಭಾಳಷ್ಟು ಮಕ್ಕಳಿರ್ತಾರೆ. ದಾಯಾದಿ ಕಲಹವನ್ನೇ ಗೆದ್ದು ಸಿಂಹಾಸನವನ್ನು ಏರಿದಂಥ ಕೀರ್ತಿ ಚಿಕ್ಕಮಲ್ಲಪ್ಪ ದೇಸಾಯಿಗೆ. ಅವ್ರು 21 ವರ್ಷ ಆಡಳಿತ ಮಾಡ್ತಾರೆ, 1717ವರೆಗೆ. ಅವರಾದಮೇಲೆ ಶಿವನಗೌಡ ಸರ್ದೇಸಾಯಿ ಅಂತ ಬರ್ತಾರೆ, 1717 1734ವರೆಗೆ ಬರ್ತಾರೆ. ಅವರು 8ನೇ ದೇಸಾಯಿ ಶಿವನಗೌಡ ಸರ್ದೇಸಾಯಿ ಈಸ್ ವೆರಿ ಕ್ಲೋಸ್ ಟು ದ ಔರಂಗಜೇಬ್, ದ ಮುಘಲ್ ಕಿಂಗ್ ಔರಂಗಜೇಬ್ಗೆ ವೆರಿ ಕ್ಲೋಸ್. ಔರಂಗಜೇಬ್ ಇವ್ರಿಗೆ 17 ವರ್ಷ ಆಡಳಿತ ಮಾಡ್ಕೊಂಡು ಬೇಕಾದಷ್ಟು ಬಿರುದುಗಳನ್ನ ಕೊಟ್ಟಿರ್ತಾನೆ ರೀ ಔರಂಗಜೇಬ ಅವ್ರಿಗೆ. ನೋಡ್ರಿ, ಔರಂಗಜೇಬ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದೇನು ಸಾಮಾನ್ಯವೇನ್ರಿ? ಸಾಮಾನ್ಯವ? ಆಯಿತಾ? ಔರಂಗಜೇಬ 1707 ಸತ್ತೋಗ್ತಾನೆ. ಔರಂಗಜೇಬ ಇರೋವರೆಗೆ ಇವನ ಜೊತೆ ಚೆನ್ನಾಗಿ ಫ್ರೆಂಡ್ಶಿಪ್ಪಲ್ಲಿ ಇರ್ತಾನೆ. ಔರಂಗಜೇಬನ ಫ್ರೆಂಡ್ಶಿಪ್ಪಿಂದ ಮುಂದಕ್ಕೆ ಔರಂಗಜೇಬ ತೀರ್ಕೊಂಡ್ಮೇಲೂ 1717ವರೆಗೆ ಆಡಳಿತ ಮಾಡ್ತಾರೆ. ಆಮೇಲೆ 1734 ಇವ್ರು ಹೋದ್ಮೇಲೆ ಇನ್ನೊಬ್ಬರು ಬರ್ತಾರೆ, ಮಲ್ಲಪ್ಪ ಗೌಡ ಸರ್ದೇಸಾಯಿ. ಮಲ್ಲಪ್ಪ ಗೌಡ ಸರ್ದೇಸಾಯಿ ನಾವು ಯಾರು ಮರೆಯಲೇಬಾರದಂಥ ಸರ್ದೇಸಾಯಿ. ಜಾತಿ ಧರ್ಮದ ಎಲ್ಲೆಗಳನ್ನು ಮೀರಿ ನಿಂತಂಥ ನಿಜವಾದ ಲಿಂಗಾಯತ ಧರ್ಮದವನು. ಯಾವ ಜಾತಿ ಧರ್ಮಗಳು ಇಲ್ಲ ರೀ ಅವ್ರಿಗೆ. ಲಿಂಗಾಯತರಿಗೆ ಎಲ್ಲರೂ ಒಂದೇ. ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ.
ಎಲ್ಲರೂ ಒಂದೇ, ಎಲ್ಲ ಎದೆ ಮೇಲೆ ಕಟ್ಕೊಂಡು, ಯಾರು ಎದೆ ಮೇಲೆ ಕರಡಿಗೆ ಕಟ್ಕೊಂಡು ಲಿಂಗ ಪೂಜೆ ಮಾಡ್ತಾರೋ ಅವರೆಲ್ಲ ಒಂದೇ ಅಂತ ಹೇಳಿದಂಥ ಸಾರದವನು ಬಸವಣ್ಣ. ಅದನ್ನು ಸತ್ಯವಾಕ್ಯವನ್ನಾಗಿ ಬದುಕಿದವನು ಮಲ್ಲಪ್ಪಗೌಡ ಸರ್ದೇಸಾಯಿ, ಅಥವಾ ಅವನ ಇನ್ನೊಂದು ಹೆಸರು ಫಕೀರ್ ರುದ್ರ ಸರ್ಜಾ. ಯಾಕೆ ಇವನ ಹೆಸರು ಫಕೀರ್ ರುದ್ರ ಸರ್ಜಾ? ಇವನೊಂದು ಒಳ್ಳೆ ಲವ್ ಸ್ಟೋರಿ ಇದೆ, ಅದು ಇಲ್ಲಿ ಹೇಳಿದ್ರೆ ಮಜಾ ಇಲ್ಲ. ಇವನು ಎಲ್ಲಿ ಆ ಲವ್ ಮಾಡಿದ್ನಲ್ಲ ಅಲ್ಲೇ ಹೇಳಬೇಕು. ಬನ್ನಿ ಅಲ್ಲಿ ಹೋಗೋಣ. ಎಂಥ